ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೇ 19, 2023 ದಿನಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ? ಕರ್ನಾಟಕದ ಮುಖ್ಯಮಂತ್ರಿಗಳನ್ನಾಗಿ ಸಿದ್ದರಾಮಯ್ಯವರನ್ನ ಫೈನಲ್ ಮಾಡಿದ್ದಾರೆ. GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನೇಮಕ ಮಾಡಲಾಗುತ್ತೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಇಲ್ಲಿ ನಮ್ಮ ಮೊದಲ ಕ್ವಶನ್ ಅಂತಂದರೆ, ಸಂವಿಧಾನದಲ್ಲಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಪ್ರಾಪರ್ ಆಗಿರ್ತಕ್ಕಂಥ ಪ್ರೊಸೀಜರ್ ಇದೆನಾ ಅಂತ. ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳನ್ನು ಇಲ್ಲಿ ಸೆಲೆಕ್ಷನ್ ಮಾಡಲಾಗುತ್ತೆ? ಎಲೆಕ್ಷನ್ ಆದಮೇಲೆ ಮೆಜಾರಿಟಿ ಪಾರ್ಟಿ ಯಾವ್ದು ಬಂದಿರುತ್ತೆ, ಆ ಒಂದು ಮೆಜಾರಿಟಿ ಪಾರ್ಟಿಯಲ್ಲಿರ್ತಕ್ಕಂಥ ಮೆಂಬರನ್ನು ಮುಖ್ಯಮಂತ್ರಿಗಳಾಗಿ ಎಲೆಕ್ಟ್ ಮಾಡಲಾಗುತ್ತೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವರ ಮಧ್ಯೆ ಯಾರನ್ನು ಇವತ್ತು CM ಆಗಿ ಕನ್ಸಿಡರ್ ಮಾಡಬೇಕು ಅನ್ನುವಂಥ ಒಂದು ಕಾನ್ಫ್ಲಿಕ್ಟ್ ನಡಿನಲ್ಲಿ ಸಿದ್ದರಾಮಯ್ಯ ಅವರನ್ನು ಚೂಸ್ ಮಾಡಿದ್ದಾರೆ. ಈ ಒಂದು ಫೈನಲ್ ಡಿಸಿಷನನ್ನು ಇವತ್ತು ಯಾರು ತೆಗೆದುಕೊಂಡಿದ್ದಾರೆ? ಜನರಲಿ ಪ್ರೊಸೀಜರ್ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ ಅಂತಂದ್ರೂ ಪಾರ್ಟಿ ಜನರಲಾಗಿ ಡಿಸೈಡ್ ಮಾಡುತ್ತೆ. ಇಲ್ಲಿರ್ತಕ್ಕಂಥ ಎಲೆಕ್ಟೆಡ್ ಮೆಂಬರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ, ಇನ್ ಜನರಲಾಗಿ ಅವರ ಒಂದು ಒಪಿನಿಯನನ್ನು ಕೊಡ್ತಾರೆ. ಇದೆಲ್ಲ ಆದಮೇಲೆ ಪಾರ್ಟಿ ಒಬ್ಬ ವ್ಯಕ್ತಿಯನ್ನು ಡಿಸೈಡ್ ಮಾಡಿದಾದಮೇಲೆ ರಾಜ್ಯಪಾಲರು ಇವರನ್ನು ಅಪಾಯಿಂಟ್ ಮಾಡ್ತಾರೆ. ರಾಜ್ಯಪಾಲರು ಏನು ಮಾಡ್ತಾರೆ ಅಂದರೆ ಪ್ರಮಾಣ ವಚನವನ್ನು ಇವರಿಗೆ ಬೋಧಿಸಲಾಗುತ್ತೆ. ಇಲ್ಲಿ ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಥವಾ ನೇಮಕಾತಿಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 164 ನಡಿನಲ್ಲಿ ನಾವು ಕನ್ಸಿಡರ್ ಮಾಡೋ ಪ್ರಕಾರ ಯಾವುದೇ ರೀತಿಯಾದಂಥ ಸಾಲಿಡ್ ಪ್ರೊಸೀಜರನ್ನು ನಾವಿಲ್ಲಿ ಕಾಣ್ತಾ ಇಲ್ಲ. ಕೇವಲ ಮೆಜಾರಿಟಿ ಪಾರ್ಟಿಯಿಂದ ಬಂದಿರತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಇವತ್ತು ರಾಜ್ಯಪಾಲರು ನೇಮಕ ಮಾಡ್ತಾರೆ ಅನ್ನುವಂಥದ್ದಾಗಿ ಆರ್ಟಿಕಲ್ 164 ನಡಿನಲ್ಲಿ ಕಾಣ್ತಾ ಇದ್ದೀವಿ. ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ ನಡಿನಲ್ಲಿ ಸಂಸದೀಯ ಸರ್ಕಾರದಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಪ್ರೊಸೀಜರನ್ನು ಇಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥ ಪಾಯಿಂಟ್ ನಮಗೆ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ಫ್ರೇಮ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಂವಿಧಾನದಲ್ಲಿ ಯಾವುದೇ ರೀತಿಯಾಗಿ ಪ್ರೊಸೀಜರನ್ನು ಮೆನ್ಷನ್ ಮಾಡಿಲ್ಲ. ಕನ್ವೆನ್ಷನಲ್ ವೇನಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಗವರ್ನರ್ ಅವರು ಇವತ್ತು ಮೆಜಾರಿಟಿ ಪಾರ್ಟಿಯಿಂದ ಯಾರು ಎಲೆಕ್ಟ್ ಆಗಿರ್ತಾರಲ್ಲ ಅವರನ್ನು ಮುಖ್ಯಮಂತ್ರಿಗಳಾಗಿ ಎಲೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು. ಇನ್ನು ಕೆಲವು ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಇರ್ತಕ್ಕಂಥ ಒಂದು ಡಿಸ್ಕ್ರಿಷನರಿ ಪವರನ್ನು ನಾವು ಕನ್ಸಿಡರ್ ಮಾಡಿದರೆ, ಅದರಲ್ಲೂ ಮುಖ್ಯಮಂತ್ರಿಗಳನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ ಡಿಸ್ಕ್ರಿಷನರಿ ಪವರನ್ನು ಯಾವಾಗ ಹೊಂದಿರ್ತಾರೆ? ಒಂದು ವೇಳೆ ಸಮ್ಮಿಶ್ರ ಸರ್ಕಾರ ಇದೆ ಅಂತಂದರೆ, ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಯಾರನ್ನು ಮುಖ್ಯಮಂತ್ರಿಗಳಾಗಿ ನಾವು ಇವತ್ತು ನೇಮಕ ಮಾಡಬೇಕು ಅನ್ನುವಂಥ ಗೊಂದಲದಲ್ಲಿದ್ದರೆ ಜನರಲ್ ಆಗಿ ಯಾರು ಪಾಪ್ಯುಲರ್ ಲೀಡರ್ ಇರ್ತಾರಲ್ಲ ಅವರನ್ನು ಮುಖ್ಯಮಂತ್ರಿಗಳಾಗಿ ಎಲೆಕ್ಟ್ ಮಾಡ್ತಾರೆ. ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡಿ ಆದಮೇಲೆ ಅವರಿಗೆ 1 ಮಂತ್ ಟೈಮ್ ಕೊಡ್ತಾರೆ. 1 ಮಂತ್ ಟೈಮಲ್ಲಿ ಅವರು ಬಹುಮತವನ್ನು ತೋರಿಸ್ಬೇಕಾಗುತ್ತೆ. ಈ ಲಿಮಿಟೇಷನ್ಸನ್ನು ಕಾಣ್ತಾ ಇದ್ದೀವಿ. ಇನ್ನು ಸಡನ್ನಾಗಿ ಚೀಫ್ ಮಿನಿಸ್ಟರ್ ಅವರ ಡೆತ್ ಆತಂದರೆ ಆವಾಗ ರಾಜ್ಯಪಾಲರು ಯಾರನ್ನು ಅಪಾಯಿಂಟ್ ಮಾಡ್ತಾರೆ? ಇನ್ ಜನರಲ್ ಆಗಿ ಕನ್ವೆನ್ಷನಲ್ ವೇನಲ್ಲಿ ಕನ್ಸಿಡರ್ ಮಾಡಿದರೆ ಯಾವ ಪಾರ್ಟಿ ರೂಲಲ್ಲಿರುತ್ತೆ? ಮೆಜಾರಿಟಿ ಪಾರ್ಟಿ ರೂಲಲ್ಲಿರುತ್ತೆ. ಇವಾಗ ಸದ್ಯಕ್ಕೆ ಕಾಂಗ್ರೆಸ್ ಇರುತ್ತೆ. ಕಾಂಗ್ರೆಸ್ ಡಿಸೈಡ್ ಮಾಡುತ್ತೆ ನೆಕ್ಸ್ಟ್ ಯಾರು CM ಇರ್ತಾರೆ ಅನ್ನುವಂಥದ್ದು. ಅದರ ಆಧಾರದ ಮೇಲೆ ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ. ಗವರ್ನರ್ ಅವರಿಗೆ ಯಾವುದೇ ರೀತಿಯಂಥ ಚಾಯ್ಸ್ ಇರೋದಿಲ್ಲ. ಇನ್ನೊಂದು ಪಾಯಿಂಟ್ ಅಂತಂದರೆ, ಇವಾಗ ಚೀಫ್ ಮಿನಿಸ್ಟರ್ ಅವರನ್ನು ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಎಲೆಕ್ಷನ್ನಲ್ಲಿ ಪಾರ್ಟಿಸಿಪೇಷನ್ ಮಾಡದೇ ಇರತಕ್ಕಂಥ ವ್ಯಕ್ತಿ ಅಥವಾ ಇವತ್ತು ಲೆಜಿಸ್ಲೇಚರ್ಗೆ ಎಲೆಕ್ಟ್ ಆಗದೇ ಇರುವಂಥ ವ್ಯಕ್ತಿಯನ್ನು ನಾವು CM ಆಗಿ ಮಾಡ್ಬೋದಾ ಅನ್ನುವಂಥ ಒಂದು ಪ್ರವಿಧಾನವನ್ನು ಕನ್ಸಿಡರ್ ಮಾಡಿದರೆ ಎಸ್, ಇವತ್ತು ಚೀಫ್ ಮಿನಿಸ್ಟರನ್ನು ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲೆಕ್ಟ್ ಆಗದೇ ಇರುವಂಥ ಮೆಂಬರನ್ನು ಸಹ ನಾವು ಇವತ್ತು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಬಹುದು. ಆದರೆ ಅವ್ರಿಗೆ ಇರುವಂಥ ಒಂದು ರಿಸ್ಟ್ರಿಕ್ಷನ್ ಅಂತಂದರೆ ವಿದಿನ್ 6 ಮಂತ್ 6 ಮಂತ್ಗಳ ಒಳಗಾಗಿ ಅವ್ರು ಏನು ಮಾಡಬೇಕು ಅಂದರೆ ಲೆಜಿಸ್ಲೇಚರಲ್ಲಿ ಎಲೆಕ್ಟ್ ಆಗಿ ತೋರಿಸ್ಬೇಕು. ಪ್ಯಾರಲಲಿ ಅವ್ರು ಏನು ಮಾಡಬೇಕಾಗುತ್ತೆ? ಬಹುಮತವನ್ನು ಸಾಧಿಸಬೇಕಾಗುತ್ತೆ. ಈ ರೀತಿಯಾದಂಥ ಪ್ರೊವಿಷನ್ಸನ್ನು ಕಾಣ್ತಾ ಇದ್ದೀವಿ. ಈ ಒಂದು ಪಾಯಿಂಟು ಸಹ ನಮಗೆ ಇಂಪಾರ್ಟೆಂಟ್. ಇವತ್ತು ಲೆಜಿಸ್ಲೇಚರಲ್ಲಿ ಎಲೆಕ್ಟ್ ಆಗದೇ ಇರತಕ್ಕಂಥ ಮೆಂಬರ್ ಅಂದರೆ ಇವತ್ತು ಎಲೆಕ್ಷನಲ್ಲಿ ಪಾರ್ಟಿಸಿಪೇಷನ್ ಆಗಿ ಲೆಜಿಸ್ಲೇಚರಲ್ಲಿ ಮೆಂಬರ್ಶಿಪ್ಪನ್ನು ಹೊಂದದೇ ಇದ್ರೂ ಸಹ ಅವರನ್ನು ನಾವು ಮುಖ್ಯಮಂತ್ರಿಗಳಾಗಿ ನೇಮಕ ಮಾಡ್ಬೋದು. ಬಟ್ 6 ಮಂತ್ ಟೈಮ್ ಲಿಮಿಟೇಷನ್ ಇರುತ್ತೆ. 6 ಮಂತ್ ಒಳಗಾಗಿ ಅವರು ಯಾವುದಾದ್ರೂ ಕ್ಷೇತ್ರದಲ್ಲಿ ಎಲೆಕ್ಟ್ ಆಗಬೇಕಾಗುತ್ತೆ. ಇನ್ನು ಒನ್ ಮೋರ್ ಪಾಸಿಬಲ್ ಕ್ವಶನ್ ಅಂತಂದರೆ, ಮುಖ್ಯಮಂತ್ರಿಗಳನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ ಇವಾಗ ಎಲೆಕ್ಷನ್ ಆಗಿರೋದು ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ. ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿರ್ತಕ್ಕಂಥ ಮೆಂಬರನ್ನು ಮಾತ್ರ ನಾವು ಇವತ್ತು ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿರ್ತಕ್ಕಂಥ ಮೆಂಬರನ್ನು ಸಹ ನಾವು ಇವತ್ತು ಮುಖ್ಯಮಂತ್ರಿಗಳನ್ನಾಗಿ ಕನ್ಸಿಡರ್ ಮಾಡ್ಬೋದಾ ಅಂತಂದರೆ ಎಸ್, ಲೆಜಿಸ್ಲೇಟಿವ್ ಕೌನ್ಸಿಲ್ ಹಾಗೂ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿರ್ತಕ್ಕಂಥ ಮೆಂಬರನ್ನು ನಾವು ಮುಖ್ಯಮಂತ್ರಿಗಳನ್ನಾಗಿ ಆಯ್ಕೆ ಮಾಡ್ಬೋದು. ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ,
ಲೆಜಿಸ್ಲೇಟಿವ್ ಕೌನ್ಸಿಲನ್ನು ಹೊಂದಿರತಕ್ಕಂಥ ಸ್ಟೇಟ್ಸ್ಗಳು ಯಾವ ರೀತಿಯಾಗಿದೆ, ಯಾವ್ಯಾವ ಸ್ಟೇಟ್ಸ್ಗಳಲ್ಲಿ ನಾವು ಲೆಜಿಸ್ಲೇಟಿವ್ ಕೌನ್ಸಿಲನ್ನು ಕಾಣ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಇವರ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಓತನ್ನು ತೆಗೆದುಕೊಳ್ತಾರೆ, ಯಾರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅನ್ನುವಂಥ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ರಾಜ್ಯಪಾಲರು, ಗವರ್ನರ್ ಅವರು ನೇಮಕ ಮಾಡ್ತಾರೆ ಅಂತ ಆರ್ಟಿಕಲ್ 164 ಅಡಿನಲ್ಲಿ ನೋಡಿದ್ದೇವೆ. ಗವರ್ನರ್ ಅವರೇ ಇವತ್ತು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಈ ಪ್ರಮಾಣ ವಚನದಲ್ಲಿ ಸಂವಿಧಾನಕ್ಕೆ ತೋರಿಸ್ತಕ್ಕಂಥ ಒಂದು ನಿಷ್ಠೆ ಆಗಿರ್ಬೋದು, ನಿಜವಾದಂಥ ಒಂದು ನಂಬಿಕೆಯನ್ನು ಸಂವಿಧಾನದ ಮೇಲೆ ಹೊಂದಿರೋದಾಗಲಿ, ಇನ್ನು ಸಾರ್ವಭೌಮತ್ವ, ಸಮಗ್ರತೆಯನ್ನು ಎತ್ತಿ ಹಿಡಿತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ತಮ್ಮ ಒಂದು ಆಫೀಸ್ಗೆ ಆತ್ಮಸಾಕ್ಷಿಯ ಮುಖಾಂತರ ಅಥವಾ ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ತೀವಿ ಅಂತಕ್ಕಂಥ ಒಂದು ಓತನ್ನು ತೆಗೆದುಕೊಳ್ತಾರೆ. ಹಾಗೂ ಜನರ ಹಿತಕ್ಕೋಸ್ಕರ ಯಾವುದೇ ರೀತಿಯಂತಹ ಭಯವಿಲ್ಲದೆ, ಅಫೆಕ್ಷನ್ ಇಲ್ಲದೆ ಅಥವಾ ಪಕ್ಷಪಾತವಿಲ್ಲದೆ ಶ್ರಮಿಸ್ತೀವಿ ಅಂತಕ್ಕಂಥ ಒಂದು ಓತನ್ನು ಅಥವಾ ಪ್ರಮಾಣವನ್ನು ಇವರು ತೆಗೆದುಕೊಳ್ತಾರೆ. ಹಾಗೂ ಇವರ ಕಾಲಾವಧಿ ಅಥವಾ ಟರ್ಮ್ ಅಂತಂದರೆ ಜನರಲ್ ಆಗಿ 5 years ಇರುತ್ತೆ. ಸಂವಿಧಾನಾತ್ಮಕವಾಗಿ ಯಾವುದೇ ರೀತಿಯಂಥ ಫಿಕ್ಸ್ಡ್ ಟರ್ಮನ್ನು ನಾವು ಇಲ್ಲಿ ಕಾಣ್ತಾ ಇಲ್ಲ. ಇವರ ಒಂದು ಆಫೀಸನ್ನು ಕನ್ಸಿಡರ್ ಮಾಡಿದರೆ ಪ್ಲೆಜರ್ ಆಫ್ ಗವರ್ನರ್ ಅಂತ ಹೇಳಾಗುತ್ತೆ. ಗವರ್ನರ್ ಅವರ ಒಂದು ಪ್ಲೆಜರ್ನ ಆಧಾರದ ಮೇಲೆ ಇವರ ಆಫೀಸ್ ಇದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ನಾವಿಲ್ಲಿ ಕಾಣ್ಬೋದು. ಗವರ್ನರ್ ಅವರ ಪ್ಲೆಜರ್ ಅಂತಂದರೆ ಎನಿ ಟೈಮ್ ಇವತ್ತು ರಾಜ್ಯಪಾಲರು ಅವರನ್ನು ರಿಮೂವ್ ಮಾಡ್ತಕ್ಕಂಥದ್ದಿಲ್ಲ. ಎಲ್ಲಿ ತನೂ ಅವರು ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಮೆಜಾರಿಟಿಯನ್ನು ಹೊಂದಿರ್ತಾರೆ, ಮೆಜಾರಿಟಿಯನ್ನು ಎಂಜಾಯ್ ಮಾಡ್ತಿರ್ತಾರೆ, ಅಲ್ಲಿ ತನೂ ಅವರು ಯಾವುದೇ ರೀತಿಯಾಗಿ ಅವರನ್ನು ರಿಮೂವ್ ಮಾಡ್ತಕ್ಕಂಥದ್ದಿಲ್ಲ. ಆದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಅವರು ಕಾನ್ಫಿಡೆನ್ಸನ್ನು ಕಳ್ಕೊಂಡ್ರೆ ಆ ಸಂದರ್ಭದಲ್ಲಿ ಅವರು ರಿಸೈನ್ ಮಾಡಲೇಬೇಕಾಗುತ್ತೆ. ರಾಜ್ಯಪಾಲರು ಈ ಸಂದರ್ಭದಲ್ಲಿ ಅವರನ್ನು ಡಿಸ್ಮಿಸ್ ಮಾಡ್ತಾರೆ. ಇವರ ಸ್ಯಾಲರಿ ಮತ್ತು ಅಲೋವನ್ಸ್ಗೆ ಸಂಬಂಧಪಟ್ಟಂತೆ ಯಾರು ಡಿಸೈಡ್ ಮಾಡ್ತಾರೆ ಅಂದರೆ ಸ್ಟೇಟ್ ಲೆಜಿಸ್ಲೇಚರ್ ಇವತ್ತು ಮುಖ್ಯಮಂತ್ರಿಗಳ ಒಂದು ಸ್ಯಾಲರಿ ಆಗಿರ್ಬೋದು, ಅಲೋವನ್ಸಸ್ಸನ್ನು ಡಿಟರ್ಮೈನ್ ಮಾಡುತ್ತೆ. ಈ ಒಂದು ಅಲೋವನ್ಸಸ್ ನಡಿನಲ್ಲಿ ನಾವು ಅಕೊಮಿಡೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಅವರ ಒಂದು ಟ್ರಾವೆಲಿಂಗ್ ಅಲೋವನ್ಸಸ್ ಆಗಿರ್ಬೋದು, ಮೆಡಿಕಲ್ ಫೆಸಿಲಿಟೀಸ್ಗಳನ್ನು ಕಾಣ್ತಾ ಇದ್ದೀವಿ. ಇದನ್ನು ಯಾರು ಡಿಸೈಡ್ ಮಾಡ್ತಾರೆ ಅಂತಂದರೆ ಸ್ಟೇಟ್ ಲೆಜಿಸ್ಲೇಚರ್ ಡಿಸೈಡ್ ಮಾಡುತ್ತೆ. ಇವರ ಒಂದು ಟರ್ಮ್ ಜನರಲ್ ಆಗಿ ಗವರ್ನರ್ ಅವರ ಒಂದು ಪ್ಲೆಜರ್ನ ಆಧಾರದ ಮೇಲೆ ಇರುತ್ತೆ ಅಂತ ಈ ಒಂದು ಪಾಯಿಂಟು ಸಹ ನಮಗೆ ಇಂಪಾರ್ಟೆಂಟ್ಲಿ ಸಹಕಾರಿಯಾಗುತ್ತೆ. ಇಲ್ಲಿ ಇವರ ಓತ್ಗೆ ಸಂಬಂಧಪಟ್ಟಂತಹ ಇನ್ನೊಂದು ಪಾಯಿಂಟ್ ಅಂತಂದರೆ ಓತ್ ಆಫ್ ಸೀಕ್ರೆಸಿಯನ್ನು ಸಹ ಇವರು ತೆಗೆದುಕೊಳ್ತಾರೆ. ಚೀಫ್ ಮಿನಿಸ್ಟರ್ ಅವರಿಗೆ ಓತ್ ಆಫ್ ಸೀಕ್ರೆಸಿಯನ್ನು ಸಹ ಕೊಡಲಾಗುತ್ತೆ. ಯಾಕೆಂದರೆ ಕೆಲವೊಂದಿಷ್ಟು ಮ್ಯಾಟರ್ಸ್ಗಳನ್ನು ಎಲ್ಲ ಕಡೆ ಡಿಸ್ಕಷನನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಅವರು ಡೈರೆಕ್ಟ್ಲಿ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ಲಿ ಆಗಿರ್ಬೋದು ಕೆಲವೊಂದಿಷ್ಟು ಮ್ಯಾಟರ್ಸ್ಗಳನ್ನು ಯಾರ ಜೊತೆನೂ ಸಹ ಡಿಸ್ಕಷನ್ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಓತ್ ಆಫ್ ಸೀಕ್ರೆಸಿಯನ್ನು ಸಹ ಕೊಡಲಾಗುತ್ತೆ. ಸೊ ಇವತ್ತಿನ ಆರ್ಟಿಕಲಲ್ಲಿ ಕೇವಲ ನಾವು ನೇಮಕಾತಿಗೆ ಸಂಬಂಧಪಟ್ಟಂತಹ ಚರ್ಚೆಯನ್ನು ಕನ್ಸಿಡರ್ ಮಾಡಿದ್ದೀವಿ. ಅಗೇನ್ ಇವಾಗ ನೆಕ್ಸ್ಟ್ ವೀಕ್ ಆಲ್ಮೋಸ್ಟ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಟಾಪಿಕ್ಸ್ ಇರೋದ್ರಿಂದ ನಾವು ಒಂದೊಂದೇ ಸೆಕ್ಷನನ್ನು ಕವರ್ ಮಾಡ್ತಾ ಹೋಗೋಣ. ನೆಕ್ಸ್ಟು ಚೀಫ್ ಮಿನಿಸ್ಟರ್ ಅವರ ಫಂಕ್ಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಂಥ ಪ್ರವಿಧಾನಗಳಿದ್ದಾವೆ ಹಾಗೂ ಅವರ ಮತ್ತು ಗವರ್ನರ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಬೇಕು, ಯಾವ ರೀತಿಯಂಥ ಪ್ರೊವಿಷನ್ಸ್ಗಳು ಇದ್ದಾವೆ ಅಂತ ನಾವು ಕನೆಕ್ಟ್ ಮಾಡ್ತಾ ಹೋಗೋಣ. ಇವತ್ತು ನೇಮಕಾತಿಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಕ್ಲಾರಿಟಿಯನ್ನು ನೀವು ಹೊಂದಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಜಲ್ಲಿಕಟ್ಟು ಸ್ಪೋರ್ಟ್ಸನ್ನು ವ್ಯಾಲಿಡ್ ಅಂತ ಸರ್ವೋಚ್ಚ ನ್ಯಾಯಾಲಯ ಒಂದು ಡಿಸಿಷನನ್ನು ಕೊಟ್ಟಿದೆ. ತಮಿಳುನಾಡು ಸರ್ಕಾರ ತಂದಿರುವಂಥ ಒಂದು ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯ ಸಪೋರ್ಟನ್ನು ಮಾಡ್ತಾ ಇದೆ ಅಂತ ನಾವು ಈ ಆರ್ಟಿಕಲಲ್ಲಿ ಕಾಣ್ತಾ ಇದ್ದೀವಿ. GS ಪೇಪರ್ 2 ನಡಿನಲ್ಲಿ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಿರ್ಬೋದು ಅಥವಾ ಗವರ್ನೆನ್ಸ್ ಸೆಕ್ಷನಲ್ಲಿ ನಾವು ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಕಲ್ಚರಲ್ ಆಸ್ಪೆಕ್ಟಲ್ಲೂ ಸಹ ನಾವು ಕನೆಕ್ಟ್ ಮಾಡುವಂಥದ್ದು, ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಈ ಒಂದು ಟಾಪಿಕನ್ನು ಸಹ ಕನೆಕ್ಟ್ ಮಾಡುವಂಥದ್ದು. GS ಪೇಪರ್ 2 ಹಾಗೂ GS ಪೇಪರ್ 1 ನಡಿನಲ್ಲಿ ನಾವು ಕನೆಕ್ಟ್ ಮಾಡೋಣ. ಇಲ್ಲಿ ಜಲ್ಲಿಕಟ್ಟು ಸ್ಪೋರ್ಟ್ಸ್ ಅಂದರೆ ಏನು, ಯಾವ ರೀತಿಯಾಗಿ ಇದನ್ನು ಬ್ಯಾನ್ ಮಾಡಲಾಗಿತ್ತು, ಬ್ಯಾನ್ ಮಾಡಲಿಕ್ಕೆ ಕಾರಣ ಯಾವ ರೀತಿಯಾಗಿದೆ ಹಾಗೂ ತಮಿಳುನಾಡು ಸರ್ಕಾರ ಯಾವ ರೀತಿಯಾಗಿ ಇದನ್ನು ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥ ಪಾಯಿಂಟನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಜಲ್ಲಿಕಟ್ಟು ಸ್ಪೋರ್ಟನ್ನು ತಮಿಳುನಾಡಲ್ಲಿ ಪೊಂಗಲ್ ಸಂದರ್ಭದಲ್ಲಿ ಕಂಡಕ್ಟ್ ಮಾಡ್ತಾರೆ. ಇದೊಂದು ಟ್ರೆಡಿಷನಲ್ ಸ್ಪೋರ್ಟ್ ಆಗಿದೆ. ಇದನ್ನು ಯಾವ ರೀತಿಯಾಗಿ ಕಂಡಕ್ಟ್ ಮಾಡ್ತಾರೆ ಅಂದರೆ ಬುಲ್ಲನ್ನು ಅಥವಾ ವೈಲ್ಡ್ ಬುಲ್ಲನ್ನು ಮೊದಲು ಟ್ರೈನ್ ಮಾಡಿರ್ತಾರೆ. ಈ ಒಂದು ಬುಲ್ಲನ್ನು ಜನರ ಗುಂಪಲ್ಲಿ ಬಿಡಲಾಗುತ್ತೆ. ಸೊ ಅಲ್ಲಿ ಯಾರು ಇದನ್ನು ಕಂಟ್ರೋಲ್ ಮಾಡ್ತಾರೆ ಅವರನ್ನು ವಿನ್ನರ್ ಅಂತ ಘೋಷಣೆ ಮಾಡಲಾಗುತ್ತೆ. ಆ ಒಂದು ಬುಲ್ಲನ್ನು ಕಂಟ್ರೋಲ್ಗೆ ತರಬೇಕು, ಅದರ ಹಂಪನ್ನು ಹಿಡಿಯೋದ್ರ ಮುಖಾಂತರ, ಅದರ ಮೇಲೆ ರೈಡ್ ಮಾಡೋದ್ರ ಮುಖಾಂತರ, ಕಂಟ್ರೋಲ್ಗೆ ತರೋದ್ರ ಮುಖಾಂತರ ಅವರನ್ನು ವಿನ್ನರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಈ ಒಂದು ಸ್ಪೋರ್ಟನ್ನು ಟ್ರೆಡಿಷನಲಿ ಕಂಡಕ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ತಮಿಳುನಾಡು ಸರ್ಕಾರ ಈ ಒಂದು ಸ್ಪೋರ್ಟನ್ನು ಸಪೋರ್ಟ್ ಮಾಡ್ತಾ ಇದೆ. ಆದರೆ ಕೆಲವೊಂದಿಷ್ಟು ಆ್ಯನಿಮಲ್ ಆ್ಯಕ್ಟಿವಿಸ್ಟ್ ಆಗಿರ್ಬೋದು ಅಥವಾ ಆ್ಯನಿಮಲ್ ವೆಲ್ಫೇರ್ ಬೋರ್ಡ್ಗಳ ಒಂದು ಕನ್ಸಿಡ್ರೇಷನ್ ಅಥವಾ ಕನ್ಸರ್ನ್ ಯಾವ ರೀತಿಯಾಗಿದೆ ಅಂತಂದರೆ ಇಲ್ಲಿ ಆ ಒಂದು ಆ್ಯನಿಮಲನ್ನು ನಾವು ಕ್ರುಯಾಲಿಟಿಗೆ ಒಳಗೊಡಿಸ್ತಾ ಇದ್ದೀವಿ ಅಥವಾ ಸಾಕಷ್ಟು ಟಾರ್ಚರನ್ನು ಕೊಡ್ತಾ ಇದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ. ಆದರೆ ತಮಿಳುನಾಡು ಸರ್ಕಾರದ ಒಂದು ಆರ್ಗ್ಯುಮೆಂಟ್ ಯಾವ ರೀತಿಯಾಗಿದೆ, ಸುಪ್ರೀಂ ಕೋರ್ಟ್ ಇದನ್ನು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದೆ ಅಂತಂದರೆ ಮೊದಲನೇ ಹಂತದಲ್ಲಿ ಸಂವಿಧಾನಾತ್ಮಕವಾಗಿ ಯಾವ ರೀತಿಯಂಥ ಪ್ರೊವಿಷನ್ಸ್ಗಳನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು ಅಥವಾ ಆರ್ಟಿಕಲ್ಸನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಾದರೆ
ಮೂಲಭೂತ ಹಕ್ಕುಗಳಲ್ಲಿ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 29 ಸಬ್ ಕ್ಲಾಸ್ 1 ಅಡಿನಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಎಜುಕೇಷನಲ್ ಮತ್ತು ಕಲ್ಚರಲ್ ರೈಟ್ಸನ್ನು ಕಾಣ್ತಾ ಇದ್ದೀವಿ. ಸೊ ಇವತ್ತು ಸಂವಿಧಾನಾತ್ಮಕವಾಗಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದೆ. ಇದೊಂದು ಕಲ್ಚರಲ್ ಆ್ಯಕ್ಟಿವಿಟಿ. ಈ ಒಂದು ಕ್ರೀಡೆಯ ನಡಿನಲ್ಲಿ ತಮಿಳುನಾಡಲ್ಲಿ ಪ್ರಾಕ್ಟೀಸ್ ಮಾಡುವಂತಹ ಈ ಒಂದು ಕಲ್ಚರಲ್ ಆಸ್ಪೆಕ್ಟನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ರೊವಿಷನ್ ಆದರೆ ಆರ್ಟಿಕಲ್ 48 ನಡಿನಲ್ಲಿ. ಸೊ ಆರ್ಟಿಕಲ್ 48ಅನ್ನು TPSPನಲ್ಲಿ ಕಾಣ್ತಾ ಇದ್ದೀವಿ. ಈ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ, ಸರ್ಕಾರ ಇವತ್ತು ವ್ಯವಸಾಯವನ್ನು ಮಾಡರ್ನೈಸ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ಎನಿಮಲ್ ಹಸ್ಬೆಂಡರಿಯನ್ನು ಪ್ರಮೋಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಎನಿಮಲನ್ನು ಪ್ರೊಟೆಕ್ಷನ್ ಮಾಡಬೇಕು ಅನ್ನುವಂಥ ಒಂದು ಡೈಮೆನ್ಷನನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಆರ್ಟಿಕಲ್ 21ನ ಒಂದು ಬ್ರಾಡರ್ ಸ್ಕೋಪನ್ನು ಕನ್ಸಿಡರ್ ಮಾಡಿದರೆ ಎನಿಮಲ್ ಲೈಫು ಸಹ ಇಲ್ಲಿ ಇನ್ವಾಲ್ವ್ ಆಗಿರುತ್ತೆ, ಕ್ರಿಯಾಲಿಟಿಗೆ ಒಳಗಾಗಿರುತ್ತೆ, ಟಾರ್ಚರನ್ನು ಕೊಡ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಕನ್ಸಿಡರೇಷನನ್ನು ಮಾಡ್ಬೋದು. ಒಂದು ಲೈಫ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆಗಿದೆ ಅನ್ನುವಂಥ ಕನೆಕ್ಟಿವಿಟಿಯನ್ನು ತೆಗೆದುಕೊಳ್ಬೋದು. ಹಾಗಿದ್ದರೆ ಈ ಒಂದು ಎನಿಮಲ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ, ಲೀಗಲ್ ಪ್ರೋಸೆಸ್ ಯಾವ ರೀತಿಯಾಗಿ ಇನ್ವಾಲ್ವ್ ಆಗಿದೆ ಅಂದರೆ 2011ರಲ್ಲಿ ಪ್ರಥಮವಾಗಿ ಈ ಒಂದು ಬುಲ್ಲನ್ನು ಸೆಂಟ್ರಲ್ ಲೆವೆಲಲ್ಲಿ ಇರುವಂಥ ಒಂದು ಲಿಸ್ಟಲ್ಲಿ ಆ್ಯಡ್ ಮಾಡ್ತಾರೆ. ಈ ಲಿಸ್ಟಲ್ಲಿ ಯಾವುದೇ ರೀತಿಯಾಗಿ ಎನಿಮಲ್ಸನ್ನು ಟ್ರೈನಿಂಗ್ ಮಾಡುವಂತಿಲ್ಲ ಅಥವಾ ಎಕ್ಸಿಬಿಷನ್ಸ್ಗಳಲ್ಲಿ ಪ್ರೊಜೆಕ್ಟ್ ಮಾಡುವಂತಿಲ್ಲ. ಎಕ್ಸಿಬಿಷನ್ಸಲ್ಲಿ ಇರ್ಬೋದು ಅಥವಾ ಟ್ರೈನಿಂಗನ್ನು ಪ್ರೊಹಿಬಿಟ್ ಮಾಡುವಂತಹ ಒಂದು ಲಿಸ್ಟಲ್ಲಿ ಎನಿಮಲ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂಥ ಸೆಂಟ್ರಲ್ ಲಿಸ್ಟಲ್ಲಿ ಈ ಒಂದು ಬುಲ್ಲನ್ನು ಆ್ಯಡ್ ಮಾಡ್ತಾರೆ 2011ರಲ್ಲಿ. 2014ರಲ್ಲಿ ಅಗೇನ್ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟನ್ನು ಕೊಡುತ್ತೆ. ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ವರ್ಸಸ್ ನಾಗರಾಜ್ ಕೇಸ್ ನಡಿನಲ್ಲಿ ಜಲ್ಲಿಕಟ್ಟನ್ನು ಬ್ಯಾನ್ ಮಾಡ್ತಾರೆ. 2014ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಜಡ್ಜ್ಮೆಂಟ್ ಅಂದರೆ ಈ ಒಂದು ಸ್ಪೋರ್ಟನ್ನು ಬ್ಯಾನ್ ಮಾಡಲಾಗುತ್ತೆ, ಈ ಒಂದು ಕ್ರೀಡೆಯನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಲಾಗುತ್ತೆ. 2017ರಲ್ಲಿ ಏನಾಗುತ್ತೆ ಅಂದರೆ ತಮಿಳುನಾಡು ಸರ್ಕಾರ ಈ ಒಂದು ಬುಲ್ ಟೇಮಿಂಗ್ಗೆ ಸಂಬಂಧಪಟ್ಟಂತೆ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಎನಿಮಲ್ಸ್ ಆ್ಯಕ್ಟ್ 2017ನಲ್ಲಿ ಕೆಲವೊಂದಿಷ್ಟು ತಿದ್ದುಪಡಿಯನ್ನು ತರ್ತಾರೆ, ಕೆಲವೊಂದಿಷ್ಟು ರೂಲ್ಸನ್ನು ಸಹ ತರ್ತಾರೆ. ಈ ಒಂದು ರೂಲ್ಸಲ್ಲಿ ಬದಲಾವಣೆ ಮಾಡೋದ್ರ ಮುಖಾಂತರ 2017ರಲ್ಲಿ ತಮಿಳುನಾಡು ಸರ್ಕಾರ ತಂದಿರುವಂಥ ಒಂದು ತಿದ್ದುಪಡಿ ಮುಖಾಂತರ ಅಗೇನ್ ಈ ಒಂದು ಕ್ರೀಡೆಯನ್ನು ಸಪೋರ್ಟ್ ಮಾಡ್ತಾರೆ ಅಥವಾ ಕಲ್ಚರಲ್ಲಿ ಇದು ಸಹಕಾರಿ ಆಗ್ತಾ ಇದೆ. ಕಲ್ಚರಲ್ ಆಸ್ಪೆಕ್ಟ್ಸನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಮಿಳುನಾಡು ಸರ್ಕಾರ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡಿರುತ್ತೆ. ಮತ್ತು 2018ನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಜಲ್ಲಿಕಟ್ಟು ಕೇಸನ್ನು ರಿಸಾಲ್ವ್ ಮಾಡಲಿಕ್ಕೆ ಕಾನ್ಸ್ಟಿಟ್ಯೂಷನಲ್ ಬೆಂಚನ್ನು ಸೆಟಪ್ ಮಾಡಿರುತ್ತೆ. ಇವಾಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಜಡ್ಜ್ಮೆಂಟನ್ನು ಅಥವಾ ರಿಪ್ಲೈನ ಕಾಣ್ಬೋದು. ಇದು ತಮಿಳುನಾಡು ಸರ್ಕಾರ ತೆಗೆದುಕೊಂಡಿರುವಂಥ ಸ್ಟೆಪ್ಗೆ ಸಪೋರ್ಟ್ ಮಾಡ್ತಾ ಇದೆ. ತಮಿಳುನಾಡು ಸರ್ಕಾರ ಯಾಕೆ ಈ ಒಂದು ಕ್ರೀಡೆಯನ್ನು ಸೇವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ ಅಂತಂದರೆ, ರಿಲಿಜಿಯಸ್ ಮತ್ತು ಕಲ್ಚರಲ್ ಇವೆಂಟ್ ಆಗಿರೋದ್ರಿಂದ ಜನರು ಇಲ್ಲಿ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಾವು ಈ ಒಂದು ಜಲ್ಲಿಕಟ್ಟು ಸ್ಪೋರ್ಟಲ್ಲಿ ಬುಲ್ಗೆ ಕೊಡ್ತಕ್ಕಂಥ ಒಂದು ಇಂಪಾರ್ಟೆನ್ಸನ್ನು ಕಾಣ್ಬೋದು. ಇದರಿಂದ ಲೈಫ್ ಸ್ಟಾಕ್ನ ಒಂದು ಎಂಫಸಿಸನ್ನು ಕಾಣ್ಬೋದು. ಸೊ ಇದರಿಂದ ಬ್ರೀಡ್ ಹೆಚ್ಚಾಗುತ್ತೆ. ಸೊ ಯಾವುದೇ ರೀತಿಯಾಗಿ ನಾವು ಇಲ್ಲಿ ಹ್ಯುಮ್ಯಾನಿಟಿ ಆಗಿರ್ಬೋದು ಅಥವಾ ಕಂಪ್ಯಾಷನನ್ನು ವೈಲೇಟ್ ಮಾಡ್ತಾ ಇಲ್ಲ. ಸೊ ಬುಲ್ಲನ್ನು ಪ್ರೊಟೆಕ್ಷನ್ ಮಾಡ್ತಾರೆ, ಇದನ್ನು ಟ್ರೈನಿಂಗ್ ಮಾಡ್ತಾರೆ, ಅದರ ಜೊತೆಗೆ ಇರ್ತಕ್ಕಂಥ ಒಂದು ಅಫೆಕ್ಷನನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗೂ ಇದರ ಒಂದು ಸಿಗ್ನಿಫಿಕೆನ್ಸನ್ನು ನಾವು ಕನ್ಸಿಡರ್ ಮಾಡಿದರೆ ಸೋಷಿಯೋ ಕಲ್ಚರಲ್ ಆಸ್ಪೆಕ್ಟನ್ನು ಇದು ಎತ್ತಿ ಹಿಡಿತಾ ಇದೆ ಅಂತ. ಸ್ಕೂಲಲ್ಲಿಯೂ ಸಹ ಒಂದು ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಇನ್ವಾಲ್ವ್ಮೆಂಟನ್ನು ಮಾಡೋದಾಗಲಿ ಅಥವಾ ಕಲ್ಚರಲ್ ಸಿಗ್ನಿಫಿಕೆನ್ಸನ್ನು ಇದು ಎತ್ತಿ ಹಿಡಿತಾ ಇದೆ ಅನ್ನುವಂಥದ್ದಾಗಿ ಕಾಣ್ಬೋದು. ಆದರೆ ಈ ಒಂದು ಕ್ರೀಡೆಯನ್ನು ಕೈಗೊಳ್ತಕ್ಕಂಥ ವಿಧಾನವನ್ನು ನಾವು ನೋಡಿದರೆ ಎನಿಮಲ್ ಮೇಲೆ ಆಗುವಂಥ ತೀವ್ರವಾದ ಕ್ರಿಯಾಲಿಟಿಯನ್ನು ಕಾಣಬಹುದು ಅನ್ನುವಂಥ ಒಂದು ಕನ್ಸರ್ನ್. ವೆಲ್ಫೇರ್ ಬೋರ್ಡ್ನ ಒಂದು ಕನ್ಸರ್ನ್ ಇಷ್ಟೇ, ಎನಿಮಲನ್ನು ಪ್ರೊಟೆಕ್ಷನ್ ಮಾಡಬೇಕು ಅನ್ನುವಂಥ ಕನ್ಸಿಡ್ರೇಷನ್. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಜಲ್ಲಿಕಟ್ಟನ್ನು ಟೈಪ್ ಆಫ್ ಬೊವೈನ್ ಸ್ಪೋರ್ಟ್ ಅನ್ನುವಂಥದ್ದಾಗಿ ಹೇಳ್ತಾ ಇದೆ. ಜೊತೆಗೆ ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲೂ ಸಹ ಬುಲ್ಕಾರ್ಟ್ ರೇಸನ್ನು ಕಂಡಕ್ಟ್ ಮಾಡ್ತಾರೆ, ಕಂಬಾಲವನ್ನು ಕಂಡಕ್ಟ್ ಮಾಡ್ತಾರೆ ಕರ್ನಾಟಕದಲ್ಲಿ. ಈ ಸ್ಪೋರ್ಟ್ಸ್ಗಳನ್ನು ಸಹ ಸುಪ್ರೀಂ ಕೋರ್ಟ್ ಇವತ್ತು ಸಪೋರ್ಟ್ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಜಲ್ಲಿಕಟ್ಟು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ, ಅದರಲ್ಲೂ ಮ್ಯಾಚ್ ದ ಫಾಲೋಯಿಂಗಲ್ಲಿ ಸಮ್ಟೈಮ್ಸ್ ಯಾವ ಸ್ಟೇಟ್ಸ್ಗಳಲ್ಲಿ ಈ ಒಂದು ಬೊವೈನ್ ಸ್ಪೋರ್ಟ್ಸನ್ನು ಕಂಡಕ್ಟ್ ಮಾಡ್ತಾರೆ ಅಂತ ಕೇಳ್ಬೋದು. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡೋದಾದರೆ ಇಶ್ಯೂ ವೈಸ್ ಪಾಯಿಂಟನ್ನು ಕವರ್ ಮಾಡಬೇಕಾಗುತ್ತೆ. ಎನಿಮಲ್ ಕ್ರಿಯಾಲಿಟಿಗೆ ಸಂಬಂಧಪಟ್ಟಂತಹ ನೆಗೆಟಿವ್ ಆಸ್ಪೆಕ್ಟ್ ಆಗಿರ್ಬೋದು ಅಥವಾ ಕಲ್ಚರಲ್ ಆಸ್ಪೆಕ್ಟ್ಸನ್ನು ಸಪೋರ್ಟ್ ಮಾಡ್ತಕ್ಕಂಥ ಪಾಯಿಂಟ್ಸ್ಗಳು ಯಾವ ರೀತಿಯಾಗಿದೆ ಅಂತ ನಾವು ಕವರ್ ಮಾಡ್ತಾ ಬರಬೇಕು. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಕ್ಯಾಟಲ್ಸ್ಗಳಲ್ಲಿ ಕಂಡು ಬರ್ತಕ್ಕಂಥ ಲಂಪಿ ಸ್ಕಿನ್ ಡಿಸೀಸ್ಗೆ ಸಂಬಂಧಪಟ್ಟಂತೆ ಸರ್ಕಾರ ವ್ಯಾಕ್ಸಿನೇಷನ್ ಮಾಡಬೇಕು ಅನ್ನುವಂಥ ಒಂದು ಡೈರೆಕ್ಷನನ್ನು ಕೊಡ್ತಾ ಇದೆ. GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದರಲ್ಲೂ ಡಿಸೀಸಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಡಿಸೀಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಹ್ಯೂಮನ್ ಇನ್ಫೆಕ್ಷನ್ ಯಾವ ರೀತಿಯಾಗಿ ಆಗ್ಬೋದು, ಹ್ಯೂಮನ್ ಮೇಲೆ ಏನಾದರೂ ಇಂಪ್ಯಾಕ್ಟ್ ಇದೆನಾ ಅನ್ನುವಂಥದ್ದಾಗಲಿ ಹಾಗೂ ಎಲ್ಲಿ ಇದು ಫಸ್ಟ್ ಕಂಡು ಬಂದಿದೆ ಅನ್ನೋದು ಸಹ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ, ಅದರಲ್ಲೂ KPSC ರಿಲೇಟೆಡ್ ಎಕ್ಸಾಮಿನೇಷನಲ್ಲಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ನಾವು ಕನ್ಸಿಡರ್ ಮಾಡಬೇಕು.
ಮೊದಲ ಹಂತದಲ್ಲಿ ಈ ಒಂದು ಡಿಸೀಸನ್ನು ನಾವು ಕನ್ಸಿಡರ್ ಮಾಡಿದರೆ ಕ್ಯಾಟಲಲ್ಲಿ ಕಂಡುಬರುತ್ತೆ. ಲಂಪಿ ಸ್ಕಿನ್ ಡಿಸೀಸ್ ನಡಿನಲ್ಲಿ ಈ ಒಂದು ಇನ್ಫೆಕ್ಷನನ್ನು ನಾವು ಕನ್ಸಿಡರ್ ಮಾಡಿದರೆ ಇದನ್ನು ಕಾಸ್ ಮಾಡ್ತಕ್ಕಂಥ ಏಜೆಂಟ್ ಅಂದರೆ ಒಂದು ವೈರಸ್. ಇದೊಂದು ವೈರಲ್ ಇನ್ಫೆಕ್ಷನ್ ಆಗಿದೆ. ಲಂಪಿ ಸ್ಕಿನ್ ಡಿಸೀಸ್ ವೈರಸ್ನ ಮುಖಾಂತರ ಈ ಒಂದು ಡಿಸೀಸ್ ಸ್ಪ್ರೆಡ್ ಆಗುತ್ತೆ. ಹಾಗೂ ಈ ಒಂದು ವೈರಸ್ ಪಾಕ್ಸ್ ವಿರಿಡೆ ಅನ್ನುವಂಥ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ. ಕ್ಯಾಪ್ರಿಪಾಕ್ಸ್ ವೈರಸ್ ಅನ್ನುವಂಥ ಒಂದು ಜೀನಸನ್ನು ಕನ್ಸಿಡರ್ ಮಾಡ್ಬೋದು. ಸ್ಮಾಲ್ ಪಾಕ್ಸ್ ಮತ್ತು ಮಂಕಿ ಪಾಕ್ಸ್ ವೈರಸನ್ನು ನಾವು ಕನ್ಸಿಡರ್ ಮಾಡ್ತೇವಲ್ಲ, ಸೇಮ್ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ. ಪಾಕ್ಸಿ ವಿರಿಡೆ ಅನ್ನುವಂಥ ಫ್ಯಾಮಿಲಿಗೆ ಸ್ಮಾಲ್ ಪಾಕ್ಸ್ ಮತ್ತು ಮಂಕಿ ಪಾಕ್ಸ್ ಬಿಲಾಂಗ್ ಆಗ್ತಾ ಇದೆ. ಈ ಒಂದು ವೈರಲ್ ಇನ್ಫೆಕ್ಷನ್ ವೆಕ್ಟರ್ಸ್ಗಳ ಮುಖಾಂತರ ಸ್ಪ್ರೆಡ್ ಆಗುತ್ತೆ. ಯಾವ್ಯಾವ ವೆಕ್ಟರ್ಸ್ಗಳಂತಂದರೆ ಮಸ್ಕಿಟೋಸ್ಗಳ ಒಂದು ಬೈಟ್ ಆಗಿರ್ಬೋದು, ಫ್ಲೈಸ್ಗಳ ಒಂದು ಬೈಟ್ ಆಗಿರ್ಬೋದು, ಟಿಕ್ಸ್ಗಳ ಒಂದು ಆಕ್ಟಿವಿಟಿಯ ಮುಖಾಂತರ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ಒಂದು ಆ್ಯನಿಮಲಿಂದ ಅಥವಾ ಒಂದು ಬಫೆಲೋ ಮುಖಾಂತರ ಇನ್ನೊಂದು ಬಫೆಲೋಗೆ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಒಂದು ಕ್ಯಾಟಲ್ ಮುಖಾಂತರ ಇನ್ನೊಂದು ಕ್ಯಾಟಲ್ಗೂ ಸಹ ಇನ್ಫೆಕ್ಷನ್ ಟ್ರಾನ್ಸ್ಫರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವ ರೀತಿಯಾಗಿ ಇನ್ಫೆಕ್ಟೆಡ್ ಆ್ಯನಿಮಲ್ ಏನಿರುತ್ತಲ್ಲ ಅದರ ಒಂದು ಸೀಕ್ರೇಷನ್ಸ್, ಸೊ ಅದರಲ್ಲಿರ್ತಕ್ಕಂಥ ಮ್ಯೂಕಸ್ ಸೀಕ್ರೇಷನ್ ಅಥವಾ ನೇಸಲ್ ಸೀಕ್ರೇಷನನ್ನು ನಾವು ಕನ್ಸಿಡರ್ ಮಾಡಿದರೆ ಈ ಒಂದು ಸೀಕ್ರೇಷನ್ ಮುಖಾಂತರ ಬೇರೆ ಆ್ಯನಿಮಲ್ಗೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಫೀಡಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ವಾಟರನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಒಂದು ಓರಲ್ ಅಥವಾ ಮೌತ್ ಸೀಕ್ರೇಷನ್ ಅಂತ ನಾವೇನು ಕರಿತಾ ಇದ್ದೀವಿ, ಮ್ಯೂಕಸ್ ಕಂಟೆಂಟ್ ನಡಿನಲ್ಲಿ ವೈರಸ್ಗಳ ಆಕ್ಟಿವಿಟೀಸ್ಗಳಿರುತ್ತೆ ಅಥವಾ ವೈರಸ್ಗಳ ಒಂದು ಇನ್ಫೆಕ್ಷನ್ ಇರುವಂಥದ್ದು. ಈ ಒಂದು ಇನ್ಫೆಕ್ಷನ್ ಬೇರೆ ಆ್ಯನಿಮಲ್ಗೆ ಅಥವಾ ಕ್ಯಾಟಲ್ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಒಂದು ಆ್ಯನಿಮಲಿಂದ ಇನ್ನೊಂದು ಆ್ಯನಿಮಲ್ಗೂ ಸಹ ಟ್ರಾನ್ಸ್ಫರ್ ಆಗುತ್ತೆ. ಜೊತೆಗೆ ಈ ಒಂದು ವೆಕ್ಟರ್ಸ್ಗಳ ಮುಖಾಂತರ ಆ್ಯನಿಮಲ್ ಟು ಆ್ಯನಿಮಲ್ ಟ್ರಾನ್ಸ್ಫರ್ ಆಗೋದನ್ನು ನಾವು ಕಾಣ್ಬೋದು. ಇನ್ನು ಪ್ರಥಮ ಬಾರಿ ಯಾವ ಒಂದು ದೇಶದಲ್ಲಿ ಇದು ಕಂಡುಬರುತ್ತೆ ಅಂತಂದರೆ ಝಾಂಬಿಯಾನಲ್ಲಿ 1929ನಲ್ಲಿ ಈ ಒಂದು ಡಿಸೀಸನ್ನು ಐಡೆಂಟಿಫೈ ಮಾಡಿದ್ದಾರೆ. ಲಂಪಿ ಸ್ಕಿನ್ ಡಿಸೀಸನ್ನು ಪ್ರಥಮವಾಗಿ 1929ನಲ್ಲಿ ಝಾಂಬಿಯಾನಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಹಾಗೂ ಮೋಸ್ಟ್ ಆಫ್ರಿಕನ್ ಕಂಟ್ರಿನಲ್ಲಿ ಇದು ಅವೈಲೇಬಲ್ ಇರೋದನ್ನು ಕಾಣ್ಬೋದು. 2019ನಲ್ಲಿ ಈ ಒಂದು ಡಿಸೀಸ್ನ ಔಟ್ಬ್ರೇಕ್ ಆಗಿರೋದನ್ನು ಸಹ ಕಾಣುವಂಥದ್ದು. ಇನ್ನು ಬಾಂಗ್ಲಾದೇಶದಲ್ಲಿ ಮತ್ತು ಭಾರತದಲ್ಲಿ ಫಸ್ಟ್ ಟೈಮ್ ಕಂಡುಕೊಂಡಿರೋದು 2019ನಲ್ಲಿ. 2019 ಆಲ್ಮೋಸ್ಟ್ ಜುಲೈ ಅಥವಾ ಆಗಸ್ಟ್ ಸಂದರ್ಭದಲ್ಲಿ ಈ ಒಂದು ಡಿಸೀಸ್ ಕಾಣಿಸ್ಕೊಂಡಿದೆ. ಇದರಿಂದ ಹ್ಯೂಮನ್ಗೆ ಯಾವ ರೀತಿಯಂಥ ಇನ್ಫೆಕ್ಷನ್ ಆಗುತ್ತೆ, ಒಂದು ವೇಳೆ ಇನ್ಫೆಕ್ಟೆಡ್ ಆ್ಯನಿಮಲಿಂದ ಬರ್ತಕ್ಕಂತಹ ಮಿಲ್ಕನ್ನು ನಾವು ಕನ್ಸ್ಯೂಮ್ ಮಾಡಿದರೆ ಇನ್ಫೆಕ್ಷನ್ ಯಾವ ರೀತಿಯಾಗಿ ಕ್ಯಾರಿ ಮಾಡ್ಬೋದು. ಇನ್ಫೆಕ್ಟೆಡ್ ಆಗಿರುವಂತಹ ಆ್ಯನಿಮಲಿಂದ ಬರುವಂತಹ ಮಿಲ್ಕಲ್ಲಿ ಇನ್ಫೆಕ್ಷನ್ ಇದೇನೋ ಇಲ್ವೋ ಅಥವಾ ವೈರಸ್ ಇದೇನೋ ಇಲ್ವೋ ಅಂತ ಖಚಿತವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಪ್ರಾಪರ್ ಆಗಿರುವಂಥ ಒಂದು ಸ್ಟಡಿಯನ್ನು ನಾವಿಲ್ಲಿ ಕಾಣ್ತಾ ಇಲ್ಲ. ಆದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಎಂಫಸಿಸ್ ಮಾಡೋ ಪ್ರಕಾರ ಅಥವಾ ಅವರ ಒಂದು ಅಬ್ಸರ್ವೇಷನ್ ಪ್ರಕಾರ ಮೋಸ್ಟ್ ಆಫ್ ದ ಏಷ್ಯನ್ ನೇಷನಲ್ಲಿ ಅಥವಾ ಏಷ್ಯನ್ ರೀಜನಲ್ಲಿ ನಾವು ಫುಡ್ಡನ್ನು ಕಲೆಕ್ಟ್ ಮಾಡುವಂಥ ಒಂದು ಪ್ರೊಸೆಸ್ ಆಗಿರ್ಬೋದು, ಯಾವ ರೀತಿಯಾಗಿ ಅದನ್ನು ನಾವು ಬಾಯ್ಲ್ ಮಾಡ್ತಾ ಇದ್ದೀವಿ, ಯಾವ ರೀತಿಯಾಗಿ ಅದನ್ನು ಪಾಶ್ಚರೈಸ್ ಮಾಡ್ತಾ ಇದ್ದೀವಿ, ಡ್ರೈ ಮಾಡ್ತಾ ಇದ್ದೀವಿ, ಈವನ್ ಮಿಲ್ಕ್ ಪೌಡರ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರೊಸೆಸನ್ನು ಫಾಲೋ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರೊಸೆಸ್ನ ಮುಖಾಂತರ ಈ ಒಂದು ವೈರಸ್ ಒಂದು ವೇಳೆ ಇದ್ರೂ ಸಹ ಇನ್ಆಕ್ಟಿವೇಟ್ ಆಗ್ತಾ ಇದೆ, ಡೆಸ್ಟ್ರಾಯ್ ಆಗ್ತಾ ಇದೆ. ಸೊ ನಾವು ಮಿಲ್ಕ್ ಪ್ರಾಡಕ್ಟನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಇನ್ಫೆಕ್ಷನ್ ಇರೋದಿಲ್ಲ ಅಂತ FAO ಐಡೆಂಟಿಫೈ ಮಾಡ್ತಾ ಇದೆ. ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಐಡೆಂಟಿಫಿಕೇಷನ್ ಮಾಡೋ ಪ್ರಕಾರ ಭಾರತದಲ್ಲಿ ನಾವು ಪ್ರೆಸೆಂಟ್ ಕೇಸನ್ನು ನೋಡಿದರೆ ಸರಿಸುಮಾರು 10,000 ಕೇಸಸ್ಗಳು ರಿಪೋರ್ಟ್ ಆಗಿರೋದನ್ನು ಕಾಣ್ಬೋದು. ಅದು ಮೇ ಮಂತಲ್ಲಿ ರಿಪೋರ್ಟ್ ಆಗಿರುವಂಥ ಒಟ್ಟಾರೆ ಕೇಸಸ್ಗಳು. ಇನ್ನು 128 ಕ್ಯಾಟಲ್ಸ್ಗಳ ಒಂದು ಡೆತ್ತನ್ನು ಉತ್ತರಾಖಂಡದಲ್ಲಿ ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಈ ಒಂದು ಇನ್ಫೆಕ್ಷನ್ಸನ್ನು ಕಡಿಮೆ ಮಾಡಬೇಕು ಅಂತಂದರೆ ವ್ಯಾಕ್ಸಿನೇಷನನ್ನು ಇಂಟೆನ್ಸಿಫೈ ಮಾಡಬೇಕು, ಕ್ಯಾಟಲ್ಸ್ಗಳಲ್ಲಿ ಇಮ್ಯುನಿಟಿಯನ್ನು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ತಾ ಇದೆ ಅಥವಾ ವ್ಯಾಕ್ಸಿನೇಷನ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ ಅನ್ನುವಂಥ ಡೈಮೆನ್ಷನ್ ಅಥವಾ ಪಾಯಿಂಟ್ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗುತ್ತೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಡಿಸೀಸನ್ನು ಕ್ಯಾರಿ ಮಾಡ್ತಕ್ಕಂಥ ಏಜೆಂಟ್ ಇದೊಂದು ವೈರಲ್ ಇನ್ಫೆಕ್ಷನ್ ಆಗಿದೆ ಅನ್ನುವಂಥ ಕ್ಲಾರಿಟಿ ಆಗಿರ್ಬೋದು. ಇದು ಕ್ಯಾಟಲ್ ಗ್ರೂಪಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಲಂಪಿ ಸ್ಕಿನ್ ಡಿಸೀಸ್ ಕ್ಯಾಟಲಲ್ಲಿ ಕಂಡುಬರುತ್ತೆ. ವೆಕ್ಟರ್ಸ್ಗಳು ಯಾವ ರೀತಿಯಾಗಿದೆ ಹಾಗೂ ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ, ಇದು ಮೊದಲ ಬಾರಿ ಎಲ್ಲಿ ಕಂಡು ಬಂದಿದೆ ಅನ್ನೋದು, ಹಾಗೂ ಹ್ಯೂಮನ್ ಮೇಲೆ ಏನಾದರೂ ಮ್ಯಾಕ್ಸಿಮಮ್ ಇನ್ಫೆಕ್ಷನನ್ನು ಇದು ಕಾಸ್ ಮಾಡುತ್ತಾ ಅಂತ. ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಹೈಯೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಂಟ್ರಿ ಯಾವುದಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದ ಮಿಲ್ಕ್ ಅಂತ ಯಾವ ಒಂದು ನೇಷನ್ಗೆ ಟೈಟಲನ್ನು ಕೊಡಲಾಗಿದೆ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಕೊಹಿನೂರ್ ವಜ್ರವನ್ನು ಭಾರತಕ್ಕೆ ವಾಪಸ್ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತದ ಎಫರ್ಟ್ಸನ್ನು ನಾವು ನೋಡೋದಾದರೆ ಹೆರಿಟೇಜ್ ಥೆಫ್ಟ್ ಅನ್ನುವಂಥದ್ದಾಗಿ ಒಂದು ರಿಪೋರ್ಟನ್ನು ಕಾಣ್ತಾ ಇದ್ದೀವಿ. ರೀಸೆಂಟಾಗಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಟೂರಿಸಮ್ ಮತ್ತು ಕಲ್ಚರ್, ಸೊ ಇವರು ಒಂದು ಹೆರಿಟೇಜ್ ಥೆಫ್ಟನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇಲ್ಲಿಗಲ್ ಆಗಿ ಭಾರತದ ಒಂದು ಆ್ಯಂಟಿಕ್ವಿಟೀಸ್ಗಳನ್ನು ವಾಪಸ್ ತರುವಂಥದ್ದಾಗಲಿ, ಅದನ್ನು ಯಾವ ರೀತಿಯಾಗಿ ನಾವು ಸೇಫ್ ಮಾಡಬೇಕು, ನಮ್ಮ ದೇಶದ ಒಂದು ಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜನ್ನು ಪ್ರೊಟೆಕ್ಷನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೆರಿಟೇಜ್ ಥೆಫ್ಟ್ ಅನ್ನುವಂಥದ್ದಾಗಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ತೆಗೆದುಕೊಂಡಿರುವಂಥ ಕೆಲವೊಂದಿಷ್ಟು ಲಾಸ್, ಅದರಲ್ಲೂ
ಭಾರತದ ಒಂದು ಅಸೆಟ್ಟನ್ನು ಬೇರೆ ದೇಶದವರು ತೆಗೆದುಕೊಂಡು ಹೋಗಿರುವಂಥ ಸಂದರ್ಭದಲ್ಲಿ, ಸ್ಟೋಲ್ ಮಾಡಿರುವಂಥ ಸಂದರ್ಭದಲ್ಲಿ ಅದನ್ನು ವಾಪಸ್ ತರುವುದಾಗಲಿ ಅಥವಾ ಅದನ್ನು ಪ್ರೊಟೆಕ್ಟ್ ಮಾಡೋದಾಗಲಿ ಕೆಲವೊಂದಿಷ್ಟು ಲಾನ್ನ ಕನ್ಸಿಡರ್ ಮಾಡಿದರೆ 1972ನಲ್ಲಿ ಆ್ಯಂಟಿಕ್ವಿಟೀಸ್ ಆ್ಯಂಡ್ ಆರ್ಟ್ ಟ್ರೆಜರ್ ಆ್ಯಕ್ಟ್ ನಡಿನಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ನಮ್ಮ ದೇಶದಿಂದ ಇಲ್ಲಿಗಲ್ ಆಗಿ ಎಕ್ಸ್ಪೋರ್ಟ್ ಆಗಿರೋದನ್ನು ವಾಪಸ್ ತರಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿಗಲ್ ಆಗಿ ಎಕ್ಸ್ಪೋರ್ಟ್ ಆಗಿರಬೇಕು. ಆದರೆ ಕೊಹಿನೂರು ವಜ್ರದ ಕೇಸನ್ನು ನೋಡಿದರೆ 1849ನಲ್ಲಿ ಮಹಾರಾಜ ದಲೀಪ್ ಸಿಂಗ್ ಅವರು ಬ್ರಿಟಿಷೊಂದಿಗೆ ಮಾಡಿರುವಂಥ ಒಂದು ಪೀಸ್ ಟ್ರೀಟಿಯ ಮುಖಾಂತರ ಸರೆಂಡರ್ ಮಾಡಿದ್ದಾರೆ. ಈ ಒಂದು ಕೊಹಿನೂರನ್ನು ನಾವು ಸರೆಂಡರ್ ಆಗೋದ್ರ ಮುಖಾಂತರ ಕೊಟ್ಟಿದ್ದೀವಿ. ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾಗಿ ಒಂದು ಸ್ಟ್ರಾಂಗ್ ಲಾ ಅನ್ನು ಕಾಣ್ತಾ ಇಲ್ಲ. ಈ ಒಂದು ಡೈಮಂಡನ್ನು ರಿಟರ್ನ್ ಮಾಡಲಿಕ್ಕೆ ಪ್ರಾಪರ್ ಆಗಿರುವಂಥ ಒಂದು ಲಾ ಬೇಕು. ಒಂದು ಲಾನ ಮುಖಾಂತರ ನಾವು ಈ ಒಂದು ಡಿಮ್ಯಾಂಡನ್ನು ಇಡ್ಬೋದು ಅಥವಾ ಫೈಟನ್ನು ಮಾಡ್ಬೋದು. ಪ್ರೆಸೆಂಟ್ ಕಂಡೀಷನಲ್ಲಿ 1972ನಲ್ಲಿರ್ತಕ್ಕಂಥ ಈ ಒಂದು ಲಾ ನಮಗೆ ಏನು ಹೇಳುತ್ತೆ ಅಂತಂದರೆ ಇಲ್ಲಿಗಲ್ ಆಗಿ ಎಕ್ಸ್ಪೋರ್ಟ್ ಆಗಿರೋದನ್ನು ಮಾತ್ರ ನಾವು ವಾಪಸ್ ತರಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಲಾ ಸಪೋರ್ಟ್ ಮಾಡೋದು ಇಲ್ಲಿಗಲ್ ಆಗಿ, ಬಟ್ ಇಲ್ಲಿ ಟ್ರೀಟಿಯ ಮುಖಾಂತರ ನಾವು ಈ ಒಂದು ಕೊಹಿನೂರು ವಜ್ರವನ್ನು ಸರೆಂಡರ್ ಮಾಡಿದ್ದೀವಿ ಅಂತ. ಈವನ್ ಇವತ್ತು ಸುಪ್ರೀಂ ಕೋರ್ಟ್ನ ಒಂದು ಅಬ್ಸರ್ವೇಷನನ್ನು ನಾವು ಕನ್ಸಿಡರ್ ಮಾಡಿದರೆ 2016ರಲ್ಲಿರ್ತಕ್ಕಂಥ ಒಂದು ಅಫಿಡವಿಟ್ಗೆ ಕೊಟ್ಟಿರುವಂಥ ಒಂದು ರಿಪ್ಲೈ ಯಾವ ರೀತಿಯಾಗಿದೆ ಅಂತಂದರೆ ಕೊಹಿನೂರು ಡೈಮಂಡನ್ನು ನಾವು ರೀಕ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಇದನ್ನು ನಾವು ಗಿಫ್ಟ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ ಸರ್ವೋಚ್ಚ ನ್ಯಾಯಾಲಯ ಅಬ್ಸರ್ವೇಷನನ್ನು ಮಾಡಿದೆ. ಇಲ್ಲಿ ಪಾರ್ಲಿಮೆಂಟರಿ ಪ್ಯಾನಲ್ನ ಒಂದು ಕನ್ಸಿಡರೇಷನ್ ಅಥವಾ ಸ್ಟ್ಯಾಂಡಿಂಗ್ ಕಮಿಟಿ ಇವತ್ತು ಯಾವ ರೀತಿಯಾಗಿ ಹೆರಿಟೇಜ್ ಥೆಫ್ಟ್ ಅನ್ನುವಂಥ ಒಂದು ಫೋಕಸನ್ನು ಮಾಡ್ತಾ ಇದೆ. ನಾವು ಯಾವ ರೀತಿಯಾಗಿ ಅದನ್ನು ವಾಪಸ್ ರೀಕ್ಲೇಮ್ ಮಾಡಬೇಕು, ರಿಟ್ರೈವ್ ಮಾಡಬೇಕು, ಪ್ರೊಟೆಕ್ಷನ್ ಮಾಡಬೇಕು ಅನ್ನುವಂಥದ್ದಾಗಿ ಎಂಫಸಿಸ್ ಮಾಡ್ತಾ ಇದೆ. ಆದರೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಲಾ ಇಲ್ಲ ಸಪೋರ್ಟ್ ಮಾಡಲಿಕ್ಕೆ ಅಥವಾ ಸ್ಟ್ರಾಂಗ್ ಆಗಿ ಕ್ಲೇಮ್ ಮಾಡಲಿಕ್ಕೆ ಲಾ ಇಲ್ಲ. ಲಾ ಕಾಂಪಿಟೆನ್ಸನ್ನು ನೋಡಿದರೆ ತುಂಬ ಕಡಿಮೆ ಇದೆ ಎನ್ನುವಂಥದ್ದಾಗಿಯೂ ಸಹ ಇಲ್ಲಿ ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡೋದಾದರೆ ಕೊಹಿನೂರು ಡೈಮಂಡ್ ರಿಲೇಟೆಡ್ ಇರುವಂತಹ ಇಶ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ನಾವು ಈ ಒಂದು ಇಶ್ಯೂವನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡಿದರೆ ರೋಹಿಂಗ್ಯಾ ರೆಫ್ಯೂಜಿಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ ಅಥವಾ ಭಾರತ ಯಾವ ರೀತಿಯಾಗಿ ಇವರನ್ನು ಕನ್ಸಿಡರ್ ಮಾಡ್ತಾ ಇದೆ, ಇವರನ್ನು ಗಡೀಪಾರು ಮಾಡಲಿಕ್ಕೆ ಯಾಕೆ ಇವತ್ತು ಭಾರತ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದಾಗಿ ಕಾಣ್ಬೋದು. ಸುಪ್ರೀಂ ಕೋರ್ಟು ಸಹ ಇವತ್ತು ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ಆರ್ಗ್ಯುಮೆಂಟನ್ನು ಸಪೋರ್ಟ್ ಮಾಡ್ತಾ ಇದೆ. ಈ ಒಂದು ರೋಹಿಂಗ್ಯಾ ರೆಫ್ಯೂಜಿಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಸೆಕ್ಯೂರಿಟಿಯ ಒಂದು ಥ್ರೆಟ್ ಆಗಿರ್ಬೋದು ಅಥವಾ ನಾವು ಇವರನ್ನು ಗಡೀಪಾರು ಮಾಡಬಾರ್ದು, ಸ್ಟಾಪ್ ಮಾಡಬೇಕು ಅಂತ ಸರ್ಕಾರ ಏನು ಡಿಸಿಷನನ್ನು ತೆಗೆದುಕೊಂಡಿದೆ ಇದಕ್ಕೆ ಸುಪ್ರೀಂ ಕೋರ್ಟು ಸಹ ಸಪೋರ್ಟನ್ನು ಮಾಡ್ತಾ ಇದೆ. ಈ ರೋಹಿಂಗ್ಯಾ ರೆಫ್ಯೂಜೀಸ್ಗಳು ಮಯನ್ಮಾರದಿಂದ ನಮ್ಮ ದೇಶದಲ್ಲಿ ಬಂದು ಸೆಟಲ್ ಆಗಿದ್ದಾರೆ. ಇವರ ಒಂದು ಲಿವಿಂಗ್ ಕಂಡೀಷನ್ಸನ್ನು ನಾವು ನೋಡಿದ್ರೆ ಇವರು ಸ್ಲಮ್ ಏರಿಯಾಗಳಲ್ಲಿ ವಾಸವಾಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಸೇಫ್ ರನ್ನಿಂಗ್ ವಾಟರ್ ಆಗಲಿ ಅಥವಾ ಟಾಯ್ಲೆಟ್ಸ್ಗಳ ಒಂದು ಫೆಸಿಲಿಟೀಸ್ ಇಲ್ಲ, ಬೇಸಿಕ್ ಹೆಲ್ತ್ ಕೇರ್ ಅವ್ರಿಗೆ ಸಿಗ್ತಾ ಇಲ್ಲ, ಎಜುಕೇಷನ್ ಸಿಗ್ತಾ ಇಲ್ಲ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ಗಳು ಸಿಗ್ತಾ ಇಲ್ಲ. ಈ ರೀತಿಯಂಥ ಕಂಡೀಷನ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ರೋಹಿಂಗ್ಯಾ ರೆಫ್ಯೂಜೀಸ್ಗಳು ಯುನೈಟೆಡ್ ನೇಷನ್ಸ್ನ ರೆಫ್ಯೂಜಿ ಏಜೆನ್ಸಿ ನಡಿನಲ್ಲಿ ರೆಫ್ಯೂಜಿ ಸ್ಟೇಟಸನ್ನು ಹೊಂದಿದ್ದಾವೆ ಹಾಗೂ ಥರ್ಡ್ ಕಂಟ್ರಿ ಸೆಟಲ್ಮೆಂಟ್ ಮಾಡಲಿಕ್ಕೆ ಮುಂದಾಗಿರುವಂಥ ನಿಟ್ಟಿನಲ್ಲಿ ಈ ರೆಫ್ಯೂಜೀಸ್ಗಳಿಗೂ ಸಹ ಅಪ್ರೂವಲ್ ಸಿಕ್ಕಿದೆ, ಅಪ್ರೂವಲನ್ನು ಗೇನ್ ಮಾಡಿದ್ದಾರೆ. ಆದರೆ ಭಾರತ ಸೆಕ್ಯೂರಿಟಿಯ ಒಂದು ಕನ್ಸರ್ನ್ನ ಮುಖಾಂತರ ಎಕ್ಸಿಟ್ ಮಾಡಲಿಕ್ಕೆ ಪರ್ಮಿಷನನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದಾಗಿ ಆರ್ಟಿಕಲ್ ನಡಿನಲ್ಲಿ ಕಾಣ್ಬೋದು. ಇಲ್ಲಿ ಇರುವಂಥ ಅಪ್ಡೇಷನ್ ಅಂತಂದರೆ ಭಾರತದ ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಕನ್ಸರ್ನ್ಸ್ಗೆ ಸಂಬಂಧಪಟ್ಟಂತೆ ಹೇಗೆ ಇವರನ್ನು ಗಡೀಪಾರು ಮಾಡಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದೆ ಅನ್ನುವಂಥ ಪಾಯಿಂಟನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮಯನ್ಮಾರದಿಂದ ಬಂದಿರತಕ್ಕಂಥ ಈ ಒಂದು ರೋಹಿಂಗ್ಯಾ ರೆಫ್ಯೂಜಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ನಡಿನಲ್ಲಿ ಕೆಲವೊಂದಿಷ್ಟು ಕಮ್ಯುನಿಟಿ ಯಾವ ಒಂದು ಕಂಟ್ರಿಗೆ ಬಿಲಾಂಗ್ ಆಗುತ್ತೆ ಅನ್ನುವಂಥ ಕೇಳುವಂಥ ಸಂದರ್ಭದಲ್ಲಿ ರೋಹಿಂಗ್ಯಾ ರೆಫ್ಯೂಜಿ ಮಯನ್ಮಾರಿಂದ ಬಂದಿದ್ದಾರೆ ಎನ್ನುವಂಥ ಒಂದು ಪಾಯಿಂಟನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಸುಪ್ರೀಂ ಕೋರ್ಟ್ನ ಒಂದು ಕನ್ಸರ್ನ್ ಆಗಿರ್ಬೋದು ಅಥವಾ ಸರ್ಕಾರ ಯಾವ ರೀತಿಯಾಗಿ ಇವರನ್ನು ಟ್ರೀಟ್ ಮಾಡ್ತಾ ಇದೆ ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಒಂದು ಕನ್ಸರ್ನನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದೆ ಅನ್ನುವಂಥ ಪಾಯಿಂಟನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಅಸ್ಪೃಶ್ಯತೆಯನ್ನು ಒಂದು ತಾರತಮ್ಯವಾಗಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇದನ್ನು ಪ್ರೊಹಿಬಿಟ್ ಮಾಡಬೇಕು ಅನ್ನುವಂಥದ್ದಾಗಿ ಮೂಲಭೂತ ಹಕ್ಕುಗಳಲ್ಲಿ ಯಾವ ಪ್ರೊವಿಷನ್ ಹೇಳ್ತಾ ಇದೆ? ಮೂಲಭೂತ ಹಕ್ಕುಗಳನ್ನು ನಾವು ನೋಡಿದರೆ ಆರ್ಟಿಕಲ್ 12 ಹಿಡಿದುಬಿಟ್ಟು 35 ತನಕ ಮೂಲಭೂತ ಹಕ್ಕುಗಳನ್ನು ಕಾಣ್ತಾ ಇದ್ದೀವಿ. ಇದರಲ್ಲಿ ಅಗೇನ್ ನಾವು ಪರ್ಟಿಕ್ಯುಲರ್ಲಿ ಸೆಕ್ಷನ್ ವೈಸ್ ಸ್ಟಡಿ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ರೈಟ್ ಟು ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನಲ್ಲಿ ನಾವು ಈ ಒಂದು ಪ್ರೊವಿಷನನ್ನು ಕಾಣ್ತಾ ಇದ್ದೀವಿ ಅಥವಾ ರೈಟ್ ಟು ಫ್ರೀಡಮ್ಗೆ ಸಂಬಂಧಪಟ್ಟಂತೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಆಗಿರ್ಬೋದು, ರೈಟ್ ಟು ಈಕ್ವಾಲಿಟಿ ಯಾವ ಸೆಕ್ಷನಲ್ಲಿ ಅನ್ಟಚಬಿಲಿಟಿಯನ್ನು ಪ್ರೊಹಿಬಿಟ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.